ಹಾಯ್ ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋದು ಡೇ ಟೈಮ್ ಶೂಟಿಂಗ್ ಸ್ಟಾರ್ ಅನ್ನುವಂಥ ಒಂದು ಕ್ಯೂಟ್ ಆದ ಲವ್ ಸ್ಟೋರಿ ಮೂವಿನ. ಹಾಗಾದ್ರೆ ತಡೆಯಕ್ಕೆ ಕತೆಗೆ ಹೋಗೋಣ. ಸಿನಿಮಾ ಶುರುವಿನಲ್ಲಿ ನಾವು ಸುಜುಮಿನ ನೋಡ್ತೇವೆ. ರೋಡ್ನಲ್ಲಿ ಅವಳು ಪೇಪರ್ನಲ್ಲಿದ್ದ ಅಡ್ರೆಸ್ ಹುಡುಕಲು ಅತ್ತ ಇತ್ತ ತಿರುಗ್ತಾ ಇದ್ಲು. ತುಂಬಾನೇ ಪಾಪ. ಇವಳೊಬ್ಬಳು ಹೈಸ್ಕೂಲ್ ಸ್ಟೂಡೆಂಟ್. ಈಗಷ್ಟೇ ತನ್ನ ಅಂಕಲ್ ಒಟ್ಟಿಗೆ ಇರ್ಲಿಕ್ಕೆ ಟೋಕಿಯೋಗೆ ಬಂದಿದ್ದಳು. ಯಾಕೆಂದ್ರೆ ಅವಳ ಮನೆಯವರು ಓದ್ಲಿ ಅಂತ ಅವಳನ್ನು ಟೋಕಿಯೋಗೆ ಕಳಿಸಿದ್ದರು. ತುಂಬಾ ಹೊತ್ತು ಅಡ್ರೆಸ್ ಹುಡುಕಿ ಸುಸ್ತಾಗಿ ಅಲ್ಲೇ ಒಂದು ಕಡೆ ಕುತ್ಕೊಂಡು ಬಿಡ್ತಾಳೆ. ಅಯ್ಯೋ, ಯಾರಪ್ಪ ಹುಡ್ಕೋದು ಅಂತ. ಏನಾದ್ರಾಗ್ಲಿ, ನಾನಂತೂ ತಿಂಡಿ ತಿಂತಾನಂತ ತಿಂಡಿ ತಿನ್ಲಿಕ್ಕೆ ಶುರು ಮಾಡ್ತಾಳೆ. ಕುತ್ಕೊಂಡು ಯೋಚನೆ ಮಾಡ್ತಾಳೆ, ಎಂತ ಮಾಡ್ಲಿ, ನಾನು ವಾಪಸ್ ಮನೆಗೆ ಹೋಗೋದು ಬೆಟರಾ ಅಥವಾ ಇಲ್ಲೇ ಇರುವುದಾ ಅಂತ. ನಂತರ ಅವಳ ಪಾಸ್ಟ್ ಸ್ಟೋರಿ ತೋರಿಸಲಾಗುತ್ತೆ. ಅವಳ ಮಾಮ ಅವಳನ್ನು ಟೋಕಿಯೋಗೆ ಬಲವಂತವಾಗಿ ಕಳಿಸಿದ್ದರು. ಅವಳಿಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಇಲ್ಲೇ ಅವಳು ಧ್ರುವತಾರೆ ಬೆಳಿಗ್ಗೆ ಬೀಳೋದು ನೋಡ್ತಾಳೆ. ಆಗಲೇ ಅವಳಿಗೆ ಬಾಲ್ಯದ ಒಂದು ವಿಷಯ ನೆನಪಿಗೆ ಬರುತ್ತೆ. ಒಂದು ಬಾರಿ ಅವಳು ಕಳೆದು ಹೋದಾಗ ಬೀಳುವ ನಕ್ಷತ್ರ ಅವಳಿಗೆ ದಾರಿ ತೋರಿಸಿತ್ತು. ಅದನ್ನು ಯೋಚನೆ ಮಾಡುತ್ತಾ ಬಿಸಿಲಿಗೆ ತಲೆ ತಿರುಗಿ ಬೀಳ್ತಾಳೆ. ಆಗ ಅಲ್ಲಿಗೊಬ್ಬ ವ್ಯಕ್ತಿ ಬಂದು ಅವಳನ್ನು ಎತ್ತಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಅವಳನ್ನು ಆ ಹುಡುಗ ಅಡ್ರೆಸ್ ಹುಡುಕಿ ಅವಳ ಅಂಕಲ್ ಮನೆಗೆ ಕರ್ಕೊಂಡು ಬಂದಿದ್ದ. ಆ ಹುಡುಗನ ಹೆಸರು ಸಿಜಿಯೋ. ಅವನು ಅವಳ ಅಂಕಲ್ನ ಫ್ರೆಂಡ್ ಆಗಿದ್ದ. ಮರ್ದಿನ ಸುಜುಮಿ ಸ್ಕೂಲ್ಗೆ ಹೋದಾಗ ಅವಳಿಗೆ ಶಾಕ್ ಆಗುತ್ತೆ. ಅಲ್ಲಿ ಅವಳಿಗೆ ಸಿಜಿಯೋ ಸಿಗ್ತಾನೆ. ಯಾಕಂದ್ರೆ ಸಿಜಿಯೋ ಅವಳ ಕ್ಲಾಸ್ನ ಟೀಚರ್ ಆಗಿದ್ದ. ಇದೇ ಕ್ಲಾಸ್ನಲ್ಲಿ ಮಮೂರ ಹೆಸರಿನ ಹುಡುಗನ ನೋಡ್ತೇವೆ. ಅವನ ಹತ್ತಿರವೇ ಸುಜುಮಿನ ಕುತ್ಕೊಳ್ಳಿಸಲಾಗುತ್ತೆ. ಅಸಲಿಗೆ ಮಮೂರ ಹುಡುಗಿಯರ ಜೊತೆ ವಿಚಿತ್ರವಾಗಿ ವರ್ತಿಸುತ್ತಿದ್ದ. ಅಂದ್ರೆ ಅವನು ಹುಡುಗಿಯರನ್ನು ನೋಡಿ ದೂರ ದೂರಕ್ಕೆ ಓಡ್ತಿದ್ದನಬಹುದು. ಸ್ಕೂಲ್ನಲ್ಲಿ ಸುಜುಮಿಗೆ ಯಾರು ಫ್ರೆಂಡ್ ಕೂಡ ಇರಲಿಲ್ಲ. ಹೀಗಾಗಿ ಸ್ಕೂಲ್ನ ಟೆರೆಸ್ಗೆ ಹೋಗಿ ಯಾವಾಗ್ಲೂ ಒಬ್ಬಳೇ ಊಟ ಮಾಡ್ತಿದ್ದಳು. ಸಿಸಿ ಅವರು ಅವಳ ಹತ್ರ ಬಂದು ಹೇಳ್ತಾರೆ, ಯಾರನ್ನಾದ್ರೂ ಫ್ರೆಂಡ್ ಮಾಡ್ಕೋ, ಜನರ ಹತ್ರ ಮಾತಾಡು, ಆಗ ನಿನ್ಗೆ ಬೋರ್ ಆಗುದಿಲ್ಲ. ಸುಜುಮಿಗೆ ಯಾರು ಕಣ್ಣಿಗೆ ಬೀಳುವುದೇ ಇಲ್ಲ. ಹೀಗಾಗಿ ಮಮೂರ ಹತ್ರ ಹೋಗ್ತಾಳೆ. ಅವನ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆದ್ರೆ ಮಮೂರು ಕೂಡ ಅವಳ ಮಾತನ್ನು ಇಗ್ನೋರ್ ಮಾಡ್ತಾನೆ. ಕೂಟ್ಲ ಅವಳು ಅವನ ಕೈ ಹಿಡಿತಾಳೆ. ಅಸಲಿಗೆ ಯಾರಾದ್ರೂ ಹುಡುಗಿ ಮಮೂರ ಕೈ ಹಿಡಿದ್ರೆ ಅವನಿಗೆ ಕರೆಂಟ್ ಹೊಡೆದಂತ ಆಗ್ತಿತ್ತು. ಇದನ್ನ ನೋಡಿ ಸುಜುಮಿ ಅವನನ್ನು ಟಚ್ ಮಾಡಲು ಶುರು ಮಾಡ್ತಾಳೆ. ಅಂದ್ರೆ ಮಮೂರ ತುಂಬಾನೇ ನಾಚಿಕೆ ಪಡೋ ಹುಡುಗಾಗಿದ್ದ. ಸುಜುಮಿ ಅವನ ಹತ್ರ ಕೇಳ್ತಾಳೆ, ದಮ್ಮಯ್ಯ ಮರೆಯ, ಪ್ಲೀಸ್ ನೀನಾದ್ರೂ ನನ್ನ ಫ್ರೆಂಡ್ ಆಗು. ಅಸಲಿಗೆ ಹೀಗೆಲ್ಲ ಹೆಚ್ಚಾಗಿ ಜಪಾನಿನ ಸ್ಕೂಲ್ನಲ್ಲಿ ಆಗುತ್ತಿರುತ್ತೆ ಅನ್ನಬಹುದು. ಇಲ್ಲೆಲ್ಲ ಇದನ್ನ ನೋಡ್ಲಿಕ್ಕೆ ನಿಮ್ಗೆ ಎಲ್ಲೂ ಸಿಗುದಿಲ್ಲ. ಮರುದಿನ ಎಲ್ಲರೂ ತುಂಬಾನೇ ಶಾಕ್ಡ್ ಆಗ್ತಾರೆ. ಹುಡುಗಿರಿಗೆ ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆಂದ್ರೆ ಮಮ್ಮೂರ ಎಲ್ಲ ಹುಡುಗಿಯರ ಕ್ರಶ್ ಆಗಿದ್ದ. ಹುಡುಗಿರಿಗೆ ಹೊಟ್ಟೆ ಕಿಚ್ಚಾಗುತ್ತೆ. ಈ ಹೊಸ ಹುಡುಗಿ ಬಂದು ಒಂದು ದಿನ ಕೂಡ ಆಗ್ಲಿಲ್ಲ, ಹೇಗೆ ಅವನನ್ನು ಕ್ಯಾಚ್ ಹಾಕೊಂಡ್ಲು ಅಂತ. ಈಗ ಕ್ಲಾಸ್ನ ಫೇಮಸ್ ಹುಡುಗಿ ಎಲ್ಲರಿಗಿಂತ ಸ್ವಲ್ಪ ದೊಡ್ಡವಳು ಸುಜುಮಿ ಹತ್ರ ಬರ್ತಾಳೆ ಮತ್ತು ಕೇಳ್ತಾಳೆ, ನಮ್ಮ ಗ್ರೂಪ್ ಜಾಯ್ನ್ ಆಗು. ಈ ಹುಡುಗಿ ಹೆಸರು ಯುಕಾ. ಸುಜುಮಿಗೆ ಯಾರು ಫ್ರೆಂಡ್ ಇರ್ಲಿಲ್ಲ. ಮೊದ್ಲು ಅವಳು ಬೇಜಾರಿನಲ್ಲಿದ್ದಳು. ಡಬ್ಬಾ ಸ್ಕೂಲ್ ಅಂತ ಇದ್ಲು. ಬೇಗನೆ ಅವಳು ಯುಕನ ಗ್ರೂಪ್ ಜಾಯ್ನ್ ಆಗ್ತಾಳೆ. ಮರುದಿನ ಬೆಳಿಗ್ಗೆ ಸ್ಕೂಲ್ನ ಆಕ್ಟಿವಿಟಿ ಕೆಲಸಕ್ಕೆ ಫಿಶಿಂಗ್ ಆಗಿ ಎಲ್ಲರೂ ಹೋಗ್ತಾರೆ. ವಾಸ್ತವವಾಗಿ ಯುಕಾ ಕೂಡ ಮಮೂರನ್ನ ತುಂಬಾನೇ ಇಷ್ಟಪಡ್ತಾ ಇದ್ದಳು. ಇಲ್ಲಿ ಸುಜುಮಿ ಕಟ್ಟಿಗೆ ತರಲಿಕ್ಕೆ ಕಾಡಿಗೆ ಹೋಗ್ತಾಳೆ. ಅಲ್ಲಿಗೆ ಹೋದ ಕೂಡಲೇ ಕಳೆದೇ ಹೋಗ್ತಾಳೆ. ಅವಳಿಗೆ ದಾರಿ ಕೂಡ ಗೊತ್ತಾಗಲ್ಲ, ಹೇಗೆ ವಾಪಸ್ಸು ಬರುದಂತ. ಮಮೂರ ಅವಳನ್ನು ಹುಡುಕ್ಲಿಕ್ಕೆ ಹೋಗಿ ಇಬ್ರು ಕಳೆದು ಹೋಗ್ತಾರೆ. ಪೂರ್ತಿ ಕ್ಲಾಸ್ ವಾಪಸ್ಸು ಬಂದಾಗ ಸಿಜಿಯೋ ತುಂಬಾನೇ ಬೈತಾರೆ. ಯಾಕೆಂದ್ರೆ ಅವರಿಗೆ ಅವರ ಬಗ್ಗೆ ಟೆನ್ಷನ್ ಆಗ್ತಿತ್ತು. ಅತ್ತ ಕಾಡಿನಲ್ಲಿ ಮಳೆ ಶುರುವಾದಾಗ ಇಬ್ರು ಕಾಡಲ್ಲಿರುವ ಶೆಡ್ ಕೆಳಗೆ ಕುತ್ಕೊಂಡು ಬಿಡ್ತಾರೆ. ಆಗಲೇ ಅವರನ್ನು ಹುಡ್ಕೊಂಡು ಸಿಜಿಯೋ ಬಂದು ಇಬ್ಬರನ್ನು ಬಚಾವ್ ಮಾಡ್ತಾರೆ. ಇದರಿಂದ ಸುಜುಮಿ ಸಿಜಿಯೋ ಮೇಲೆ ತುಂಬಾನೇ ಇಂಪ್ರೆಸ್ ಆಗ್ತಾಳೆ. ಕೊನೆಗೆ ಅವರು ಬಂದು ಬಚಾವ್ ಮಾಡಿದ್ರಲ್ಲ ಅಂತ ಖುಷಿ ಆಗ್ತಾಳೆ. ಮನೆಯಲ್ಲೂ ಕೂಡ ಸಿಜಿಯೋ ಅವರನ್ನು ಕೇರ್ ಮಾಡ್ತಾರೆ. ಮತ್ತೊಂದಿನ ಸುಜುಮಿ ಯುಕಾಗೆ ಸಿಗ್ತಾಳೆ. ಇಬ್ಬರ ನಡುವೆ ಫೈಟ್ ಶುರು ಆಗುತ್ತೆ. ಯಾಕೆಂದ್ರೆ ಯುಕಾ ಬೇಕಂತಲೇ ಸುಜುಮಿಗೆ ಸುಳ್ಳು ಹೇಳಿ ಮಂಗ ಮಾಡಿ ಕಾಡಿಗೆ ಕಳಿಸಿದ್ದಳು. ಇದಕ್ಕೆ ಕಾರಣ ಯುಕಾಗೆ ಅನಿಸ್ತಿತ್ತು, ಸುಜುಮಿ ಮಾಮೂರಿನ ಇಷ್ಟಪಡ್ತಾಳೆ, ಅವನನ್ನು ಪಟಾಯಿಸಿ ಅವನ ಜೊತೆ ತಿರುಗ್ತಾ ಇದ್ದಾಳೆ ಅಂತ. ಹೀಗಾಗಿ ಅವಳಿಗೆ ಕಾಂಪಿಟೇಷನ್ ಯಾರು ಕೊಡಬಾರ್ದು ಅಂತ ಯೋಚನೆ ಮಾಡಿದ್ದಳು. ಇಬ್ಬರದ್ದು ಸರಿಯಾಗಿ ಫೈಟ್ ಆಗುತ್ತೆ. ಇಲ್ಲಿ ಮಮೂರು ಕೂಡ ಬರ್ತಾನೆ. ಸುಜುಮಿ ಅವನ ನೋಡಿ ಹೇಳ್ತಾಳೆ, ನಾವು ಫೈಟ್ ಮಾಡ್ತಾ ಇರ್ಲಿಲ್ಲ, ಜಸ್ಟ್ ಟೈಮ್ ಪಾಸ್ ಮಾಡ್ತಿದ್ದೆವು. ಇಲ್ಲಿಂದ ಮತ್ತೆ ಪುನಃ ಅವರು ಫ್ರೆಂಡ್ ಆಗ್ತಾರೆ. ಈಗ ಅವಳಿಗೆ ಈಗ ಫ್ಯಾಷನ್ ಬಗ್ಗೆ ಹೇಳ್ತಾಳೆ. ಹುಡುಗರು ಅಟ್ರಾಕ್ಟ್ ಆಗ್ಲಿಕ್ಕೆ ಸಣ್ಣ ಸ್ಕರ್ಟ್ ಹಾಕೊಳ್ಬೇಕು ಅಂತ. ನಂತರ ಅವಳಿಗೆ ಮೇಕಪ್ ಮಾಡೋದು ಕೂಡ ಕಲಿಸ್ತಾಳೆ. ಅವಳು ಸುಂದರವಾಗಿ ಕಾಣ್ಲಿಕ್ಕೆ. ಇದರ ನಂತರ ಸುಜುಮಿ ಫೋಟೋ ಕ್ಲಿಕ್ ಮಾಡಲು ಕ್ಲಾಸಿಂದ ಫೋನ್ ತರಲಿಕ್ಕೆ ಹೋಗ್ತಾಳೆ. ಸುಜುಮಿ ಇನ್ನೇನು ಅವಳ ಫೋನ್ ತೆಗಿತಾಳೆ ಅನ್ನುವಾಗ ಅಲ್ಲಿಗೆ ಅವಳ ಟೀಚರ್ ಬರ್ತಾರೆ. ಹೆದರಿ ಕಂಗಲಾದ ಸುಜುಮಿ ಪರದೆ ಹಿಂದೆ ಅವಿತು ಬಿಡ್ತಾಳೆ. ಟೀಚರ್ ಪರದೆ ತೆಗೆದಾಗ ಸುಜುಮಿ ತುಂಬಾನೇ ಮೇಕಪ್ ಮಾಡಿಕೊಂಡಿದ್ದಳು. ಟೀಚರ್ ಅವಳನ್ನು ನೋಡಿ ಹುಚ್ಚನಂತ ಆಗಿ ಬಿಡ್ತಾರೆ. ಸುಜುಮಿಗೆ ತುಂಬಾನೇ ನಾಚಿಕೆ ಆಗಿ ಎದೆನ್ನು ಬಿದ್ದೆನು ಅಂತ ಓಡ್ತಾಳೆ. ಸಿಜುಯೋ ಕೂಡ ಅವಳನ್ನು ನೋಡಿದ್ದರಿಂದ ಅವಳ ಅಂಕಲ್ ಶಾಪ್ಗೆ ಹೋಗ್ತಾರೆ ಅವಳನ್ನು ಮೀಟ್ ಆಗ್ಲಿಕ್ಕೆ. ನಂತರ ಇಬ್ರು ಮಾರ್ಕೆಟ್ಗೆ ಹೋಗ್ತಾರೆ. ತುಂಬಾನೇ ತಿರುಗ್ತಾ ಪಟ್ಟಂಗ ಹೊಡೆಯುತ್ತಾ ಮಸ್ತಿ ಮಾಡ್ತಾರೆ. ಸುಜುಮಿ ಅವಳ ಲೈಫ್ ಬಗ್ಗೆ ಎಲ್ಲ ಹೇಳ್ತಾಳೆ. ಬಳಿಕ ಸುಜುಮಿಗೆ ಟೀಚರ್ ಮೇಲೆ ಬೇಗನೆ ಪ್ರೀತಿ ಕೂಡ ಆಗುತ್ತೆ. ಯಾವಾಗಲೂ ಅವಳು ಸಿಜಿಯೋ ಟೀಚರ್ನ ನೋಡ್ತಾ ಇರ್ತಾಳೆ. ಈ ವಿಷಯ ಮಮೂರಿಗೂ ಗೊತ್ತಾಗುತ್ತೆ. ಅವನು ಸುಜುಮಿಗೆ ಕಿಸ್ ಮಾಡ್ತಾನೆ. ಬಳಿಕ ನಾವು ಕ್ರಿಸ್ಮಸ್ ದಿನ ನೋಡ್ತೇವೆ. ಯುಕಾ ಸುಜುಮಿಗೆ ಹೇಳ್ತಾಳೆ, ನೀನು ಸಿಜಿಯೋ ಟೀಚರ್ನ ಇಲ್ಲಿಗೆ ಬರ್ಲಿಕ್ಕೆ ಹೇಳು, ನಾ ತುಂಬಾನೇ ಮೋಜು ಮಾಸ್ತಿ ಮಾಡುವ. ಆದ್ರೆ ಟೀಚರ್ ಇಲ್ಲಿಗೆ ಬರ್ಲಿಕ್ಕೆ ನಿರಾಕರಿಸ್ತಾರೆ ಮೆಸೇಜ್ ಮಾಡಿ, ತನ್ಗೇನು ಕೆಲಸ ಇದೆ ಅಂತ. ಬಳಿಕ ಎಲ್ಲ ಹುಡುಗಿರು ಕ್ಯಾರಿಯಕೆಗೆ ಹೋಗ್ತಾರೆ. ಸುಜುಮಿ ಮಮೋರ್ ಜೊತೆ ತಿರುಗಾಡ್ಲಿಕ್ಕೆ ಹೋಗ್ತಾಳೆ. ಮತ್ತೆ ಅವಳು ಅವನಿಗೆ ಹೇಳ್ತಾಳೆ, ನಾಳೆ ನನ್ನ ಬರ್ತ್ಡೇ ಇದೆ, ನಾನು ಸಿಜಿಯೋ ಅಂದ್ರೆ ಟೀಚರ್ನ ಪ್ರಪೋಸ್ ಮಾಡ್ಲಿಕ್ಕೆ ಹೋಗ್ತೇನೆ. ನಂತರ ಅವಳು ಮನೆಗೆ ಹೋಗ್ತಾಳೆ. ಟೀಚರ್ನ ಕೂಡ ಕರೆಸ್ತಾಳೆ. ಒಬ್ಬರಿಗೊಬ್ಬರು ಗಿಫ್ಟ್ ಕೂಡ ಕೊಡ್ತಾರೆ. ಕಿಸ್ ಮಾಡ್ತಾರೆ ಅನ್ನುವಾಗ ಸಿಜಿಯೋ ನಿಲ್ತಾರೆ.
ಇದನ್ನು ಸುಜುಮಿ ಅಂಕಲ್ ಕೂಡ ನೋಡಿಬಿಡ್ತಾರೆ. ಸುಜುಮಿ ಅವರಿಗೆ ಹೇಳ್ತಾರೆ, ಇದೆಲ್ಲ ಸರಿಯಲ್ಲ, ಸ್ಟೂಡೆಂಟ್ ಮತ್ತು ಟೀಚರ್ ರಿಲೇಷನ್ ಬೇರೆ ಇರುತ್ತೆ, ನೀವು ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವಳ ಜೊತೆ. ಅತ್ತ ಸುಜುಮಿ ಯೋಚನೆ ಮಾಡ್ತಿದ್ಲು, ಅವಳ ಪ್ರೀತಿ ಹೇಗೆ ಹೇಳಿ, ಹೇಗೆ ಪ್ರಪೋಸ್ ಮಾಡ್ಲಿ ಎಂದು. ಅವಳಿಗಂತೂ ನಿದ್ರೆ ಬರುವುದೇ ಇಲ್ಲ. ಮರುದಿನ ಸ್ಕೂಲ್ನಲ್ಲಿ ಮಮ್ಮೂರ ಟೀಚರ್ನ ಅಡ್ಡಾಕಿ ಹೇಳ್ತಾನೆ, ನೀವು ಅವಳ ಹೃದಯ ನೋಯಿಸಿದ್ರೆ ನೋಡಿ, ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಂತಿಲ್ಲ. ಕೊನೆಗೂ ಒಂದು ದಿನ ಸುಜುಮಿ ಬಂದು ಟೀಚರ್ಗೆ ನಾನೊಂದು ವಿಷಯ ಹೇಳಬೇಕು ಅಂತ ಪ್ರಪೋಸ್ ಮಾಡ್ತಾಳೆ. ಆದರೆ ಟೀಚರ್ ನಿರಾಕರಿಸ್ತಾರೆ. ಇಲ್ಲ, ನಾನು ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ಅವರು ಭೇಟಿಯಾಗೋ ಡೇಟ್ ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಪಾಪದ ಹುಡುಗಿ ಸುಜುಮಿ ಅವಳ ಹೃದಯ ಒಡೆದೇ ಹೋಗುತ್ತೆ. ಮಮ್ಮೂರನ್ನ ಹತ್ತಿರ ಬಂದು ಇನ್ನಷ್ಟು ಅಳ್ತಾಳೆ. ಮಮ್ಮೂರ್ ಅವಳನ್ನು ಅಪ್ಪಿಕೊಂಡಾಗ ಯುಕಾ ಇದನ್ನು ನೋಡ್ತಾಳೆ. ಕೋಪದಲ್ಲಿ ಕೊತ ಕುದಿಯುತ್ತಾಳೆ. ನಾನು ಸುಜುಮಿಗೆ ಹೇಳಿದ್ದೆ, ನೀನು ಟೀಚರ್ನ ಹಿಂದೆ ಬೀಳು, ನನ್ನ ಹುಡುಗನನ್ನು ಪಟಾಯಿಸಬೇಡ. ಆದ್ರೆ ಯಾಕೆ ಅವಳು ಹೀಗೆ ಮಾಡ್ತಾಳೆ ಎಂದು. ಸುಜುಮಿಗೆ ಟೆನ್ಷನ್ ಆಗುತ್ತೆ. ಒಂದು ಕಡೆ ನಿದ್ರೆ ಕೂಡ ಬರುವುದೇ ಇಲ್ಲ. ಟೀಚರ್ ಅವಳನ್ನು ರಿಜೆಕ್ಟ್ ಮಾಡಿದ್ದರು. ಎಲ್ಲದರಿಂದ ಚಿಂತೆಗೊಂಡು ಸುಜುಮಿ ತನ್ನ ಊರಿಗೆ ಹೋಗ್ತಾಳೆ. ಎಷ್ಟೇ ದಿನ ಆದರೂ ಸ್ಕೂಲ್ಗೆ ಹೋಗದಿದ್ದಾಗ ಮಮ್ಮೂರ ಮತ್ತು ಯುಕಾ ಇಬ್ಬರು ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅವಳ ಊರಿಗೆ ಹೋಗ್ತಾರೆ. ಅಸಲಿಗೆ ಯುಕನ ಮಮ್ಮೂರ ರಿಜೆಕ್ಟ್ ಮಾಡಿದ್ದ. ಯುಕಾ ಕೆಲವು ಸಮಯ ಹಿಂದೆ ಅವನಿಗೆ ಪ್ರಪೋಸ್ ಮಾಡಿದ್ದಳು. ಯುಕಾ ಸುಜುಮಿಗೆ ಹೇಳ್ತಾಳೆ, ನಮ್ಮ ನಡುವೆ ಯಾವುದೇ ರಿಲೇಷನ್ ಇಲ್ಲ, ಎಲ್ಲವೂ ಕ್ಲಿಯರ್ ಆದ ನಂತರ ಇವರೆಲ್ಲರೂ ಕೊನೆಗೆ ಸ್ಕೂಲ್ಗೆ ಹೋಗ್ತಾರೆ. ಈಗ ಸುಜುಮಿ ತುಂಬಾನೇ ಖುಷಿಯಾಗಿದ್ದಳು. ಹಾಗೆ ಈಗ ಸ್ಪ್ರಿಂಗ್ ನ ಸೀಸನ್ ಬರುತ್ತೆ. ಮಮ್ಮೂರು ಕೂಡ ತನ್ನ ಲೈಫ್ ನಲ್ಲಿ ತುಂಬಾನೇ ತೊಂದರೆಯಲ್ಲಿದ್ದ. ಅವನನ್ನು ಹುಡುಗಿರು ಫಾಲೋ ಮಾಡ್ತಾರೆ, ಪಟಾಯಿಸ್ಲಿಕ್ಕೆ ನೋಡ್ತಾರೆ. ಅವನ ಫ್ರೆಂಡ್ಸ್ ಅವನಿಗೆ ಹೇಳ್ತಾರೆ, ನೋಡು ಮಗ, ನೀನು ಹುಡುಗರಿಂದ ಬಚಾವಾಗ್ಲೇಬೇಕಾದ್ರೆ ಒಬ್ರು ಫೇಕ್ ಗರ್ಲ್ ಫ್ರೆಂಡ್ ಮಾಡ್ಕೋ. ಈಗ ಮಮ್ಮೂರ ಸುಜುಮಿ ಹತ್ರ ಹೋಗಿ ಹೇಳ್ತಾನೆ, ನೀನ್ ನನ್ನ ಫೇಕ್ ಗರ್ಲ್ ಫ್ರೆಂಡ್ ಆಗ್ತೀಯಾ? ಹುಡುಗಿರು ನನ್ನ ಬೆನ್ನು ಬಿಡ್ಲಿ. ಆದರೆ ಸುಜುಮಿ ಅವನನ್ನು ನಿರಾಕರಿಸ್ತಾಳೆ. ಸಿಜಿ ಅವರು ಸುಜುಮಿ ಸ್ಕೂಲ್ಗೆ ಬರ್ತಾ ಇರೋದು ನೋಡಿದ್ದರು. ಹಾಗಾಗಿ ಅವಳ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿಗೆ ಮಮ್ಮೂರು ಬಂದು ಹೇಳ್ತಾನೆ, ಇವಳು ನನ್ನ ಗರ್ಲ್ ಫ್ರೆಂಡ್, ಇವಳಿಂದ ನೀವು ದೂರ ಇರಿ. ಟೀಚರ್ ಈ ವಿಷಯ ಒಪ್ತಾರೆ. ಹಾಗೆ ಅವರ ಸುದ್ದಿಗೆ ಹೋಗುವುದೇ ಇಲ್ಲ. ಈ ರೀತಿ ಮಮ್ಮೂರು ಮತ್ತು ಸುಜುಮಿ ಒಂದು ರಿಲೇಶನ್ಶಿಪ್ಗೆ ಬರ್ತಾರೆ. ಇದೇ ನೋಡಿ ಹುಡುಗಿರು ಮಮ್ಮೂರ ಹಿಂದೆ ಬೀಳುವುದೇ ಇಲ್ಲ. ಟೀಚರ್ ಕೂಡ ಸುಜುಮಿನ ಮೀಟ್ ಆಗ್ಲಿಕ್ಕೆ ಪ್ರಯತ್ನ ಕೂಡ ಪಡುವುದಿಲ್ಲ. ಸುಜುಮಿ ಮತ್ತು ಮಮ್ಮೂರ ಒಟ್ಟಿಗೆ ಇರಲು ಆರಂಭಿಸ್ತಾರೆ. ತುಂಬಾನೇ ಮೋಜು ಮಸ್ತಿ ಮಾಡ್ತಾರೆ. ಮಮ್ಮೂರ ಅವಳಿಗೆ ತನ್ನ ಹೃದಯದ ಮಾತು ಹೇಳಲಿಕ್ಕೆ ಬಯಸ್ತಾನೆ. ಆದರೆ ಸುಜುಮಿ ಕೇಳುವುದೇ ಇಲ್ಲ. ಮನೆಗೆ ಹೋಗಿ ಪೂರ್ತಿ ರಾತ್ರಿ ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾಳೆ. ಮರುದಿನ ಬೆಳಿಗ್ಗೆ ಮಮ್ಮೂರ ಹತ್ರ ಹೋಗಿ ಹೇಳ್ತಾಳೆ, ನೋಡು, ನಾನು ನಿನ್ನ ಇಷ್ಟಪಡ್ತೇನೆ, ಆದರೆ ಇದು ನಂಗೆ ಪ್ರೀತಿಯ ಅಥವಾ ಅಲ್ವಾ ಅನ್ನೋದು ಗೊತ್ತಿಲ್ಲ. ಮಮ್ಮೂರ ತುಂಬಾನೇ ಖುಷಿ ಆಗ್ತಾನೆ. ಕೊನೆಗೆ ಅವಳು ಹೇಳಿದ್ಲು ಅಲ್ವಾ ಅಂತ ಅವನ ಗರ್ಲ್ ಫ್ರೆಂಡ್ ಎಂದು ಭಾವಿಸ್ತಾನೆ. ಬಳಿಕಿಬ್ಬರು ತಿರುಗಾಡ್ಲಿಕ್ಕೆ ಶುರು ಮಾಡ್ತಾರೆ. ಒಂದಿನ ಸುಜುಮಿ ಕ್ಲಾಸ್ ನಲ್ಲಿ ಮನಸ್ಸಿಟ್ಟು ಕೆಲಸ ಮಾಡ್ತಾ ಇರ್ತಾಳೆ. ಇಲ್ಲೇ ಟೀಚರ್ ಬಂದು ಅವಳನ್ನು ಅಪ್ಪಿಕೊಳ್ತಾರೆ. ಸುಜುಮಿ ಹೆದರಿ ಇಲ್ಲಿಂದ ಓಡ್ತಾಳೆ. ಅವಳಿಗೆ ಏನು ಹೇಳಬೇಕು ಅಂತ ಕೂಡ ಗೊತ್ತಾಗಲ್ಲ. ಮರುದಿನ ಸ್ಕೂಲ್ ನಲ್ಲಿ ರೇಸ್ ಆಗುತ್ತಿರುತ್ತೆ. ಅಲ್ಲಿ ಟೀಚರ್ ಸಿಜಿ ಕೂಡ ರೇಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದರು. ಮಾತ್ರ ಮಮ್ಮೂರ ಸಿಜಿ ಅವರನ್ನು ಸೋಲಿಸಿ ಗೆಲ್ತಾನೆ. ಸುಜುಮಿ ಮಾತ್ರ ಈಗಲೂ ಟೀಚರ್ನ ನೋಡ್ತಾ ಇರ್ತಾಳೆ. ಯಾಕಂದ್ರೆ ಅವರ ಮೇಲೆ ಅವಳಿಗೆ ಪ್ರೀತಿ ಆಗಿತ್ತು. ಒಂದು ದಿನ ಸುಜುಮಿ ತನ್ನ ಫ್ರೆಂಡ್ ಅಂದ್ರೆ ಮಮ್ಮೂರ ಜೊತೆ ಇದ್ದಾಗ ಆಗ ಅವಳಿಗೆ ಟೀಚರ್ ಸಿಜಿ ಅವರಿಂದ ಮೆಸೇಜ್ ಬರುತ್ತೆ. ಅವರು ಅವಳನ್ನು ಬರ್ಲಿಕ್ಕೆ ಹೇಳಿದ್ದರು. ಮಮ್ಮೂರಿಗೆ ಇಲ್ಲಿ ಅವಳು ಬಾಯ್ ಹೇಳ್ತಾಳೆ. ಮಮ್ಮೂರಿಗೆ ಅರ್ಥವಾಗುತ್ತೆ ಅವಳಿಗೆ ಟೀಚರ್ ಮೇಲೆ ಪ್ರೀತಿಯಾಗಿದೆ. ಅವಳ ಲೈಫಲ್ಲಿ ಅವರೇ ಇಂಪಾರ್ಟೆಂಟ್ ಅನ್ನೋದು. ನೀನು ಹೋಗಬಹುದು, ನಾನು ಖುಷಿಯಾಗಿದ್ದೇನಂತ ಅವಳನ್ನು ಕಳಿಸ್ತಾನೆ. ಸುಜುಮಿ ಓಡುತ್ತಾ ಹಾಸ್ಪಿಟಲ್ಗೆ ಹೋಗ್ತಾಳೆ. ಅವರು ಹಾಸ್ಪಿಟಲ್ ಅಲ್ಲಿ ಇದ್ದರು ಅಂತ ಹೇಳಿದ್ದರು. ಅಲ್ಲಿ ಸಿಜಿ ಅವರಿಗೆ ಸಿಗ್ತಾರೆ. ಸಿಜಿ ಈಗ ಅವಳ ಹತ್ರ ಸಾರಿ ಕೇಳ್ತಾರೆ. ಯಾಕೆಂದ್ರೆ ಒಂದು ಬಾರಿ ಅವಳನ್ನು ರಿಜೆಕ್ಟ್ ಮಾಡಿದ್ದರು. ಅದಕ್ಕೆ ಕಾರಣ ಅವಳ ಅಂಕಲ್ ನಿರಾಕರಿಸಿದ್ದಕ್ಕೆ ತಾನು ಹೀಗೆ ಮಾಡಿದಂತ ಅವರು ಹೇಳ್ತಾರೆ. ಕೂಡಲೇ ಅವರು ಅವಳಿಗೆ ಹೇಳ್ತಾರೆ, ಸುಜುಮಿ ಐ ಲವ್ ಯು. ಆದ್ರೆ ಅವಳು ಹೇಳ್ತಾಳೆ, ಎಸ್ ಸರ್, ಐ ಲವ್ ಯು ಟು. ಅಷ್ಟು ಹೇಳಿ ಸುಜುಮಿ ಅಲ್ಲಿಂದ ಓಡ್ತಾ ಮಮ್ಮೂರನ್ನ ಮೀಟ್ ಆಗ್ತಾಳೆ. ಅವನಿಗೆ ತನ್ನ ಫೀಲಿಂಗ್ ಹೇಳ್ತಾಳೆ. ಇಲ್ಲಿ ಸುಜುಮಿ ಮತ್ತು ಮಮ್ಮೂರ ಒಟ್ಟಾಗ್ತಾರೆ. ವಾಸ್ತವವಾಗಿ ಅವಳು ಟೀಚರ್ ಅವರ ಪ್ರೀತಿಯನ್ನು ನಿರಾಕರಿಸಿದ್ದಳು. ನಿಜವಾದ ಪ್ರೀತಿಯನ್ನು ಒಪ್ಪಿಕೊಂಡಿದ್ದಳು. ಮಮ್ಮೂರಲ್ಲಿ ಅವಳಿಗಾಗಿ ಕಾದಿದ್ದ, ಅವಳ ಖುಷಿಯನ್ನು ಬಯಸಿದ್ದ. ಸುಜುಮಿಗೆ ಅರ್ಥವಾಗಿತ್ತು ಮಮ್ಮೂರು ಅವಳನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನುವುದು. ಈ ಸಿನಿಮಾ ಕಥೆ ನಿಮಗೆ ವಿಚಿತ್ರ ಅನಿಸಬಹುದು. ಇಂಥ ಸಿನಿಮಾ ಕಥೆಗಳನ್ನು ಇನ್ನೂ ತರಲಿದ್ದೇನೆ. ಹಾಗೆ ಕಥೆ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಕಥೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.